ಇದು ಮಾವಿನ ಚಿಗುರು ತಗೋ. ಯಾಕೆ? ತಿನ್ನೋಕೆ. ಯಾಕೆ ತಿನ್ಬೇಕು? ಇದನ್ ತಿಂದೆ ಕೋಗಿಲೆ ಕೂಗೋದು. ಅದು ವಸಂತ ಕಾಲದ ಚಿಗುರು. ನಿನಗೋಸ್ಕರ ವಸಂತ ಕಾಲದವರೆಗೂ ಕಾಯೋಕ್ಕಾಗಲ್ಲ. ತಿನ್ನೋಲೆ ತಿನ್ನೋ. ಅಯ್ಯೋ ಕಹಿ ಕಹಿ. ಪುಕ್ಸಾಟೆ ಐಸ್ ಕ್ರೀಮು ಸಿಕ್ತು ಅಂತ ಗೊಬ್ಬರ ತಿನ್ನಂಗೆ ತಿಂದಿಯಲ್ಲ ಈಗ ತಿನ್ನು. ಅಯ್ಯೋ ಪಾಪಿ ಪಾಪಿ, ಒಳ್ಳೆ ಟೈಮಲ್ಲಿ ಗಂಟಲು ಕೆಡಿಸ್ಕೊಂಡಿದೀಯಲ್ಲೋ. ನಮ್ಗೆ ಗಿರಿಜನ ಪ್ರೋಗ್ರಾಮ್ ಉಳಿದಿರೋದೇ 4 ದಿವಸ. ಏನ್ ಮಾಡ್ಲಿ? ಹಾಡೋರು ನಾನು ಎಲ್ಲಿ ತರ್ಲಿ? ಪ್ರೋಗ್ರಾಮ್ಗೆ 100 ರೂಪಾಯಿ ಜಾಸ್ತಿ ಕೇಳಿದ್ದಕ್ಕೆ ಸಿಡಿದ್ ಬಿದ್ರಲ್ಲ, ಈಗ ಗೊತ್ತಾಯ್ತಾ ನಿಮ್ ಮಗಳ ಕುಣಿತಕ್ಕೆ ಸಂಗೀತ ಎಷ್ಟು ಮುಖ್ಯ ಅಂತ. ಡಾಕ್ಟ್ರೆ ತುಂಬಾ ಚೆನ್ನಾಗಿತ್ತಪ್ಪ. ಏನ್ ಡಾಕ್ಟ್ರೆ ನಿನ್ ಸಂಗೀತ? ನಾನು ಸಂಗೀತನಾ? ಹೌದಪ್ಪ, ನಿನ್ ಸಂಗೀತ ಕೇಳಿದ್ಮೇಲೆ ನೀನ್ ಟ್ಯಾಕ್ಸಿ ಡ್ರೈವರು ಅಂತ ನನ್ ಕೈ ನಂಬೋಕೆ ಆಗ್ತಿಲ್ಲಪ್ಪ. ಉಗ್ರ ಗಟ್ಟಿ ಕೃಷ್ಣಾಚಾರ್ಯನ ವಿಚಾರಿಸ್ತೀನಿ ಅಂತ ಹೇಳಿದ್ಯಲ್ಲ, ಹೋಗಿದ್ಯಾ? ಹೋಗಿದ್ದೆ ಕೃಷ್ಣ. ಏನಂದ? ಬೆಳಗ್ಗೆ ಎದ್ದ ತಕ್ಷಣ ಅವನೇ ನನ್ನ ಮುಖ ತೊಳೆದಿದ್ದು. ಏನೋ ಅದು? ಬಾಯಿ ತುಂಬಾ ಎಲೆ ಅಡಿಕೆ ಹಾಕೊಂಡು ಮುಖ ತುಂಬಾ ಉಗುದ ಅಂದೆ. ಯಾಕೆ? ನನ್ನ ಸಂಗೀತ ಇರೋದು ಕುಣಿಯೋವರಿಗೆಲ್ಲ ಹಾಡೋಕಲ್ಲ, ಅದಕ್ ಬೇಕಾದ್ರೆ ಅರ್ಧಂಪರ್ಧ ಕಲ್ತಿರೋ ಎಡಬಿಡಂಗಿಗಳು ನೋಡ್ಕೊಂತ ಹೊಡೆಯೋಕೆ ಬಂದ್ಬಿಟ್ಟ. ದುರಂಕಾರಿ ದುರಂಕಾರಿ. ನಾಟ್ಯ ನಟರಾಜನ ವಿದ್ಯೆ. ಒಬ್ಬ ಕಲೆಗಾರ ಕಲೆರಿಟ್ಟು ಕೀಳಾಕೊಳ್ಳೋದೆ. ಇದು ಒಳ್ಳೇದಲ್ಲ ಒಳ್ಳೇದಲ್ಲ. ನನ್ನ ಶಾಪ ಅವನು ಸುಮ್ಮನೆ ಬಿಡೋಲ್ಲ. ತಗೊಳ್ಳಿ, ಇದನ್ನ ಅವ್ರು ನಿಮ್ಗೆ ಕೊಡು ಅಂತ ಹೇಳಿದ್ರು. ಅವ್ರು ಟ್ಯಾಕ್ಸಿ ತಗೊಂಡು ಊರಿಗೆ ಹೋದ್ರು. ಥ್ಯಾಂಕ್ ಯು ಡಾಕ್ಟರ್, ನಾ ಬರ್ತೀನಿ. ಒಳ್ಳೇದು. ಸಂಗೀತಗಾರ ಸಿಗ್ತಾನಂತೆ ಯಾರಯ್ಯ ಹೇಳಿದ್ ನಿನಗೆ? ನೋಡೋಣ ಬಾ. ನಮ್ಮ ಗುರುಗಳು ಮನೆಯವರು. ಡೈಟ್ ಡೈಟ್ ಡೈಟ್. ಅಲ್ಲ ಸರ್, ಅವ್ರ ಮಗಳು. ಹೌಸ್ ಸೋಲ್ಡ್ ಸೋಲ್ಡ್ ಸೋಲ್ಡ್. ಮೈ ಬಾಸ್ ಬಾಸ್. ಅವ್ರಿಗೆ ಎಲ್ಲಿದ್ದಾರೆ ಸರ್? ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್. ಗೋ 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 ಗೋ. ಎಲ್ಲಿ? ನಟರಾಜ ಅಂದ, ಗಂಗಾಧರ ಅಂದ, ಸಾಹಿತ್ಯ ಅಂದ. ಎಲ್ಲಯ್ಯ ಅವನು? ಇಲ್ಲೇ ಇದೀನಲ್ಲ. ನೀನಲ್ಲಯ್ಯ ಆ ಸಂಗೀತಗಾರ. ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಹುಡುಕ್ರಯ್ಯ, ಅಪರೂಪವಾದ ರತ್ನ ಯಾವನ ಕಿಡ್ನಾಪ್ ಮಾಡ್ಬಿಟ್ಟಾನು. ಹುಡುಕ್ರಯ್ಯ. ಅಪ್ಪ ಅವ್ರೆಲ್ಲಿ? ಯಾರಮ್ಮ? ಸಂಗೀತಗಾರನೇ. ಅವನ್ನೇ ಹುಡುಕಿಸ್ತಾ ಇದ್ದೀನಮ್ಮ, ಪತ್ತೆ ಇಲ್ಲ ಅವನು. ಎಲ್ಲಾ ಕಡೆನೂ ಹೇಳ್ ಕಳ್ಸಿದೀವಮ್ಮ. ಮತ್ತೆ ಅವ್ರನ್ನ ನೋಡ್ತೀನೋ ಇಲ್ವೋ? ಕಂಗ್ರಾಚುಲೇಷನ್ಸ್. ಯಾಕೆ? ನಿನ್ನ ಬ್ಯಾಂಗ್ಳೂರ್ ಟಿವಿ ಸ್ಟೇಷನ್ಗೆ ವರ್ಗ ಮಾಡಿದ್ದಾರೆ. ಆಗ್ಲೇ ಆರ್ಡರ್ಸ್ ಬಂದ್ಬಿಡ್ತು. ನೀನು ಟ್ರೈ ಮಾಡ್ತಿದ್ದೀಯಲ್ಲ ಸುಜಾತ, ಏನಾಯ್ತು? ಫಸ್ಟ್ ಚಾನ್ಸ್ ನಿನಗೆ ಸಿಕ್ಕಿದೆ. ಆಮೇಲೆ ನಾನು ನಿಧಾನವಾಗಿ ಫಾಲೋ ಮಾಡ್ತೀನಿ. ವರ್ಗ ಆಗಿದ್ದೇನೋ ಸರಿ, ಇರೋಕ್ ಮನೆ ಸಿಗ್ಬೇಕಲ್ಲ. ನಮ್ಮ ಅಂಕಲ್ ಶಾಸ್ತ್ರಿ ಅಂತಿದ್ದಾರೆ, ತುಂಬಾ ಒಳ್ಳೆಯವರು. ಅವ್ರು ಫೋನ್ ಮಾಡಿ ಹೇಳ್ತೀನಿ, ಅವರು ನಿನ್ ಬಜೆಟ್ ನಲ್ಲೇ ನಿನ್ಗೊಂದು ಮನೆ ಏರ್ಪಾಡು ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸುಜಾತ, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ತಾಯಿ, ನನಗೆ ನಿಜವಾಗ್ಲೂ ಸಂಗೀತ ಬರುತ್ತೆ. ಶಾರದೆ ಒಂದ್ಸಲ ಅವನ್ ಕಡೆ ಕರುಣೆಯಿಂದ ನೋಡ್ಲಿ,
ಗುರುನೇ ಮೀರ್ಸೋಂತ ಶಿಷ್ಯನಾಗ್ಬಿಡ್ತಾನೆ. ಚೇಚೆ, ಮೀರ್ಸೋದ್ ಬೇಡ ಶಾರದಾ, ಗುರುವಿಗೆ ತಕ್ಕ ಶಿಷ್ಯ ಅನ್ಸ್ಕೊಂಡ್ರೆ ಸಾಕು. ಅಮ್ಮ, ತಾಯಿ, ಆ ಮಾತು ನಿಜ ಆಗೋಯ್ತಮ್ಮ, ಆ ಮಾತು ನಿಜ ಆಗೋಯ್ತು. ಈ ನಿರಕ್ಷರ ಕುಕ್ಷಿ ನಾಲ್ಗೆಲಿ ಸಂಗೀತ ಸಾಹಿತ್ಯ ನಿರಂತರವಾಗಿ ನಲಿಯೋ ಹಾಗೆ ಮಾಡ್ತಿಲ್ಲಮ್ಮ. ಈಗ ನಮ್ ಗುರುಗಳಿತ್ತಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು. ಗುರುಗಳೇ, ಇದೆಲ್ಲ ನೀವು ಕೊಟ್ಟ ವರ, ನೀವಿಟ್ಟ ಭಿಕ್ಷೆ, ನೀವಿಟ್ಟ ಭಿಕ್ಷೆ. ಯಾರ ಹತ್ರ ಮಾತಾಡ್ತಾ ಇದ್ದೀರಿ? ದೇವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕೆ, ಆಶ್ಚರ್ಯನಾ? ಇಲ್ಲ, ನಿಮ್ಮಂಥ ಗಾಯಕರಿಗೆ ದೇವ್ರ ಹತ್ರ ಮಾತಾಡೋದೇನೋ ಕಷ್ಟವಾಗಲ್ಲ. ನಿಮ್ಮ ಹಾಗೆ ಭಕ್ತಿಯಿಂದ ಆವೇಶದಿಂದ ಹಾಡಿದ್ರೆ ಎಲ್ಲೇ ಇದ್ರೂ ಆ ದೇವ್ರು ಓಡ್ ಬರ್ಬೇಕು. ತುಂಬಾ ಹೊಗಳ್ತಾ ಇದ್ದೀರಾ. ಹಾಲಿನ ಸಮುದ್ರನ ಕ್ಷೀರಸಾಗರ ಅಂದ್ರೆ ಅದು ಹೊಗಳಿಕೆ ಅಲ್ಲ, ಸತ್ಯ. ನಿನ್ನೆ ನೀವು ಹಾಡ್ತಿದ್ದಾಗ ನಾನು ಅನುಭವಿಸಿದ ಆನಂದ, ಆಹಾ, ಮಾತ್ನಲ್ಲಿ ಹೇಳೋ ಶಕ್ತಿ ಇಲ್ಲ. ನೀವು ನಿಜವಾಗ್ಲೂ ದೇವ್ರಿಗೆ ತುಂಬಾ ಹತ್ರ ಇದ್ದೀರಾ. ದೇವ್ರಿಗೆ ತುಂಬಾ ಹತ್ರ ಇದ್ದೀನಿ ಅಲ್ವೋ ಗೊತ್ತಿಲ್ಲ, ದೇವತೆಗಂತೂ ಹತ್ರ ಇದ್ದೀನಿ. ದೇವತೆನಾ? ಯಾರು? ನೀವೇ, ನಾಟ್ಯ ಸರಸ್ವತಿ. ನಂದೊಂದು ಬೇಡಿಕೆ. ಏನ್ ಹೇಳಿ? ನೀವು ನನ್ನ ಜೊತೆಲಿ ಬರ್ಬೇಕು. ಎಲ್ಲಿಗೆ? ನಮ್ಮನೆಗೆ. ಯಾಕೆ? ನಾನು ಉಸಿರಿರೋ ತನಕ ನಿಮ್ ಸಂಗೀತಕ್ಕೆ ಶ್ರುತಿಯಾಗಿರ್ಬೇಕು ಅಂತ ನನ್ನ ಆಸೆ. ದಯವಿಟ್ಟಿಲ್ಲ ಅನ್ಬೇಡಿ. ಅಯ್ಯೋ ವೆಂಕಟರಮಣ, ಇದು ಏನಯ್ಯ, ಕೈ ಸಿಕ್ತುತ್ತು ಬಾಯಿ ಸೀರಾ ಮಾಡಿಬಿಟ್ಟೆ. ಈ ಉಗ್ರ ಎಲ್ಲೋ ಗುಗ್ರಿ ತಿಂತಾ ಇದ್ದಾನೋ, ಇವನು ಬೇರೆ ಬಂದಿಲ್ಲ. ಗಿರಿಜಮ್ಮ, ಗಿರಿಜಮ್ಮ, ಈ ವಿಶ್ವನಾಥ ಸಾಮಾನ್ಯನಲ್ಲಮ್ಮ, ಬಂಗಾರದ ಕೋಗಿಲೆ. ಈ ಬಂಗಾರದ ಕೋಗಿಲೆಗೆ ವರ್ಷವಿಡೀ ವಸಂತ. ಇದು ಶ್ರೀನಿಧಿ, ಇದನ್ನ ಕರ್ಕೊಂಡು ಹೋಗಿ ಕಬ್ಬಣದ ಪೆಟ್ಟಿಗೆಲಿಟ್ಟು ಬೀಗ ಹಾಕಮ್ಮ. ಬೀಗದ ಕೈ ನಿಮ್ಮ ಹತ್ರ ಇಟ್ಕೊಳ್ಳಿ, ತಪ್ಪಿಸ್ಕೊಂಡ್ರೆ ಸಿಗೋದ್ ಕಷ್ಟ. ಬನ್ನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯ. ತೆಗಿರಿ ಕೈನ. ಚೇಚೆ, ಸುಮ್ಮನೆ ನನ್ಗಿದೆಲ್ಲ ಹಿಡಿಸೋದಿಲ್ಲ. ದಯವಿಟ್ಟು ಕಾಲ್ ಮುಟ್ಬೇಡಿ. ಇದೆಲ್ಲ ಸುಮ್ಮನೆ ಕೆಟ್ಟ ನೀವು. ಅಭ್ಯಾಸ. ಕೆಟ್ಟದ್ದು ಒಳ್ಳೇದು ಎಲ್ಲ ನಮ್ ಭಾವನೆಯಲ್ಲಿದೆ. ಕೆಲಸಕ್ಕೆ ಬರ್ದೇ ಇರೋ 3ನೇ ದರ್ಜೆ ಸಂಗೀತಗಾರರಿಗೆ ಈ ಸೇವೆ ಮಾಡಿದ್ದೀನಿ ಅಂದ್ಮೇಲೆ ನಿಮ್ಮಂಥ ದೊಡ್ಡ ವಿದ್ವಾಂಸರಿಗೆ ಈ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ? ಉಗ್ರ ನರಸಿಂಹಯ್ಯನವರೇ, ನಾನು ಎಂಥ ದೊಡ್ಡ ವಿದ್ವಾಂಸ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ನನ್ನ ಕಾಲ್ ಮಾತ್ರ ಮುಟ್ಬೇಡಿ. ಏನ್ ನೋಡ್ತಾ ಇದ್ದೀರಾ? ಆ ನಾಟ್ಯ ರಾಣಿನ. ಆ ಕಣ್ಣುಗಳು ಒಂದು ಕಥೆನೇ ಹೇಳ್ತಾ ಇದೆ. ತಾವರೆ ಹೂವಿನ ಹಾಗೆ ಅರಳಿರೋ ಆ ತುಟಿಗಳು, ಅಪ್ಸರೆ ಹಾಗೆ ನಿಂತಿರೋ ಆ ನಿಲುವು, ಕಲೆಗೋಸ್ಕರನೇ ಹುಟ್ಟಿರೋ ನಾಟ್ಯ ಮಯೂರಿ ಈ ಸುಂದರಿ ಅಂತ ತಮ್ಮ ಭಾವಚಿತ್ರ ನೋಡ್ತಾ ನೋಡ್ತಾ ಹೇಳಿದ ಮಾತು. ನಿಜವಾಗ್ಲೂ ನನ್ನ ಅದೃಷ್ಟವಂತೆ. ಅಂತ ಸಂಗೀತಗಾರರು ನಾನು ಮೆಚ್ಕೊಂಡ್ರು ಅಂದ್ರೆ ಇದಕ್ಕಿಂತ ಭಾಗ್ಯ ಇನ್ನೇನಿದೆ? ಇನ್ಮೇಲೆ ನನ್ನ ಆಸೆ ಒಂದೇ, ಅವ್ರು ಹಾಡ್ತಾ ಇರಬೇಕು, ನಾನು ಕೇಳ್ತಾ ಇರಬೇಕು. ಅವರ ಸಂಗೀತನೇ ನನಗೆ ಉಸಿರಾಗಬೇಕು. ಆಗ್ಲೇ ಈ ಜನ್ಮ ಸಾರ್ಥಕ ಆಗೋದು ಅಂತ ಆನಂದದ ಕಣ್ಣೀರು ಸುರಿಸ್ತಾನೆ ಹೇಳಿದ್ರು. ವಿಶ್ವನಾಥಯ್ಯನವರೇ, ಇಲ್ಲಿ ಸಂಗೀತ ಇದೆ, ಅಲ್ಲಿ ನಾಟ್ಯ ಇದೆ. ಎರಡೂ ಸೇರಿದ್ರೆ ಒಂದು ಹೊಸ ಪ್ರಪಂಚನೇ ಸೃಷ್ಟಿ ಮಾಡಬಹುದು. ಏನಂತೀರಾ? ಎಲ್ಲ ನೀವೇ ಅಂತಿದ್ದೀರಲ್ಲ. ಅದು ಅದೇ ಸೃಷ್ಟಿ. ನಮಸ್ಕಾರ. ನಮಸ್ಕಾರ. ಏನಯ್ಯ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ತಾವು ಉಳ್ಳಾಗಡ್ಡಿ ಚಂದ್ರಶೇಖರ್ ಗಲಿಗಲಿ. ದಾವಣಗೆರೆ, ಹರಿಹರ, ಹುಬ್ಳಿಲಿ ನಿಮ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬಾ ಸಂತೋಷ. ಒಂದು ಪ್ರೋಗ್ರಾಮ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? 10,000. 20,000ನೇ? ಹೌದು. ಓ, ಮೊನ್ನೆ ಪ್ರೋಗ್ರಾಮ್ ನಲ್ಲಿ ಯಾರೋ ಒಬ್ರು ಹಾಡಿದ್ರಂತಲ್ಲ, ಅವರೇ ಹಾಡೋದಾದ್ರೆ
20,000 ಕೊಡೋಕ್ ನಾನ್ ಸಿದ್ಧ. 20,000 ಕೊಡ್ತೀರಾ? ತುಂಬಾ ಸಂತೋಷ. ಅದು ಸಾಲದೆ ಇದ್ರೆ 25 ಮಾಡ್ಕೊಳ್ಳಿ. ಚಿಕ್ಕಪ್ಪ ಬ್ಯಾಟ್ರಿ ಬಿದ್ದೋಗಿದೆ. ಈಗ ಮಾತಾಡಿ. ಬ್ಯಾಟ್ರಿ ಹಾಕೊಂಡ್ರು ಅಷ್ಟೇ, ಬಿಟ್ರು ಅಷ್ಟೇ. 25,000 ರೂಪಾಯಿ ಖಾಯಂ. ಅಪ್ಪ ನಾನ್ ಡಾನ್ಸ್ ಮಾಡೋಲ್ಲ. ಏನಾಯ್ತಮ್ಮ? ಇದ್ದಕ್ಕಿದ್ದಾಗೆ ನೀವು ಕೂತ್ಕೊಳ್ರಿ. ಅಪ್ಪ ಸಾಧಾರಣ ಮಲ್ಲಿಗೆ ಹೂ ಆದ್ರೆ ಮುಡಿಯಲ್ಲಿ ಮುಡುಗುತ್ತಾರೆ, ಚಿನ್ನದ ಮಲ್ಲಿಗೆ ಆದ್ರೆ ದೇವರು ಕರ್ಪಿಸ್ತಾರೆ. ವಿಶ್ವನಾಥ್ ಅವರ ಸಂಗೀತ ಅಂತಹದ್ದು. ನಾದೋಪಾಸನೆಯಿಂದ ದೇವರಿಗೆ ಹತ್ತಿರ ಆಗ್ತಾ ಇರೋ ಮಹಾ ಸಾಧಕ ಅವರು. ಜನ ಅವ್ರ ಸಂಗೀತ ಕೇಳಿ ಆನಂದ ಪಟ್ಟು ಧನ್ಯರಾಗ್ತು. ಮಧ್ಯದಲ್ಲಿ ನಾನು ಗೆಜ್ಜೆ ಮಾಡ್ತಾ ಪ್ರವೇಶ ಮಾಡಿದ್ರೆ ಅಪಚಾರ ಆಗತ್ತೆ. ಏನಮ್ಮ ನೀವು ಡ್ಯಾನ್ಸ್ ಮಾಡೋಲ್ಲ ಅಂತೀರಾ? ನೋಡಿ ನನ್ ಮಾತು ಕೇಳಿ. ನೀವು ವಿಶ್ವನಾಥ್ ಅವ್ರ ಸಂಗೀತ ಕಚೇರಿ ಒಪ್ಕೊಳ್ಳಿ. ಜನ ಇಲ್ಲ ನಿಮ್ ಡ್ಯಾನ್ಸ್ ನೋಡ್ಬೇಕು ಅಂತ ಆಸೆ ಪಟ್ರೆ? ಜನ ಆಸೆ ಪಟ್ರೆ ಜೊತೆಲೇ ಇರ್ತೀನಲ್ಲ, ನೋಡೋಣ. ಅಮ್ಮ ಗಿರಿಜಾ, ದೇವರು ಕೊಟ್ಟ ಅವಕಾಶನ ಅನ್ಯಾಯವಾಗಿ ದೂರ ತಳ್ಳಬೇಡಮ್ಮ. ಅಪ್ಪ ನಾನೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ದಯವಿಟ್ಟು ನಾನು ಗಡ್ಡಿ ಮಾಡಿಬಿಡಿ. ನೋಡಿ ನೀವು ಸಂಗೀತ ಕಚೇರಿಗೆ ಒಪ್ಕೊಂಡು ಹೋಗಿ. ಏಯ್ ಅಯ್ಯೋ ದಡ್ಡ ಬಡ್ಡಿ ಮಕ್ಕಳ, ಅಡ್ವಾನ್ಸ್ ಬರದವರು ಇವ್ರ ಆನಂದ ಕೊರತೆ ಇಲ್ವಲ್ಲ. ಅಯ್ಯೋ ಬನ್ನಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನಾನು ಅಲ್ಲ ಅಲ್ಲ, ನೀವೇ ಹೇಳಿ. ನಾನು ಮೊದಲನೇ ಸಲ ನಿಮ್ಮ ನೋಡಿದಾಗ ನನ್ನ ಕಣ್ಣು ಕಂಡಿದ್ದು ನಾಟ್ಯ ಸರಸ್ವತಿ ಗಿರಿಜೆ ಮಾತ್ರ. ಆದ್ರೆ ಇವತ್ತು ಇವತ್ತು ಹೊಸ ವ್ಯಕ್ತಿತ್ವ ಕಂಡೆ, ಒಂದೊಳ್ಳೆ ಹೃದಯ ಕಂಡೆ. ಅದಕ್ಕೆ ಕಾರಣ ನೀವೇ. ನನ್ನಿಂದ, ನನ್ನ ಸಂಗೀತದಿಂದ ನಿಮ್ಮ ನಾಟ್ಯಕಲೆ ಕುಂಠಿತವಾಗಬಾರದು. ಸೂರ್ಯನ ಬೆಳಕಿನ ಮುಂದೆ ಚಂದ್ರನ ಕಾಂತಿ ಕಾಣುತ್ತೇನು? ಸೂರ್ಯನ ಬೆಳಕು ಬಿದ್ದೆ ಚಂದ್ರನ ಕಾಂತಿ ಹೊಮ್ಮೋದು. ನೀವಿವ್ರನ್ನ ಮಾತ್ನಲ್ಲಿ ಗೆಲ್ಲೋಕ್ ಸಾಧ್ಯವೇ ಇಲ್ಲ. ನಾನು ಅವರಿಗೆ ಯಾವತ್ತೂ ಸೋತ್ಬಿಟ್ಟೆ. ಅದರಲ್ಲೇನು ಆಶ್ಚರ್ಯ? ಗಿರಿಜೆ ಹುಟ್ಟಿದ್ದೇ ವಿಶ್ವನಾಥನ್ಗೋಸ್ಕರ ತಾನೆ. ನಾನು ಹೇಳಿದ್ದು ಗಿರಿಜಾ ಕಲ್ಯಾಣದ ಶಿವ ಗಿರಿಜೆ ವಿಷಯ ಹೇಳಿದೆ. ಆ ಗಿರಿರಾಜನ ಕುಮಾರಿ ಶಿವನ ಕೈ ಹಿಡಿಯೋಕೆ ಅದೆಷ್ಟು ತಪಸ್ಸು ಮಾಡಿರ್ಬೇಕು. ನಿನಗ ಕಷ್ಟ ಬರೋಲ್ಲ. ನಿನ್ ಶಿವ ತುಂಬಾ ಕರುಣಾಶಾಲಿ. ದಯವಿಟ್ಟು ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅದು ಸರಿನೇ. ಸಂಗೀತಕ್ಕೆ ತಂಬೂರಿ ಶ್ರುತಿ ಬೇಕು, ಸಂಭಾಷಣೆ ಯಾಕೆ? ಬರ್ತೀನಿ. ಗಿರಿಜಾ, ನಿಮ್ಮ ತೀರ್ಮಾನ ಸರಿಯಲ್ಲ. ಯಾವುದು? ನೀವು ನಾಟ್ಯವಾಡೋದಿಲ್ಲ ಅಂದಿದ್ದು. ಗಿರಿಜಾ, ಕೋಗಿಲೆ ಹಾಡ್ಲೇಬೇಕು, ನವಿಲ್ ಕುಣಿಲೇಬೇಕು. ಕುಣಿಯತ್ತೆ. ಆದ್ರೆ ಇವತ್ತಿನಿಂದ ಈ ಮಯೂರಿ ನಾಟ್ಯ ಒಬ್ರಿಗೆ ಮೀಸಲು. ಯಾರಿಗೆ? ನಿಮಗೆ. ಗಿರಿಜಾ, ಎಲ್ಲಾ ರಾಗನೂ ಎಲ್ಲಾ ಕಾಲದಲ್ಲೂ ಹಾಡೋಕ್ಕಾಗಲ್ಲ. ಇಂತಿಂತ ಹೊತ್ನಲ್ಲಿ ಇಂತಿಂತ ರಾಗ ಹಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಹಾಗೆ ಹಾಡಿದ್ರೇನೆ ಹಿತ ಸುಖ. ಹಾಗಾದ್ರೆ ಮುಂಜಾನೆ ಹೊತ್ತಿನಲ್ಲಿ ಹಾಡೋ ರಾಗ ಯಾವುದು? ಮುಂಜಾನೆ ಹೊತ್ನಲ್ಲಿ ಹಾಡೋ ರಾಗ ಭೂಪಾಳ, ಬಿಲಹರಿ, ಮಾಯಾಮಾಳ ಗೌಳ, ಮಲೆಯ ಮಾರುತ. ಮಲೆಯ ಮಾರುತ ಅಂದ್ರೇನು? ಪರ್ವತದ ಮೇಲಿನ ಗಾಳಿ ಎಷ್ಟು ಹಿತವಾಗಿರುತ್ತೋ ಮಲೆಯ ಮಾರುತ ರಾಗನೂ ಅಷ್ಟೇ ಹಿತವಾಗಿರುತ್ತೆ. ಆ ರಾಗ ಒಂದ್ಸಲ ಹಾಗೆ ಅನ್ನಿ.